ಇವಾಗ ಆಟ ಆಡಕ್ಕೆ ರೆಡಿ ಇದ್ದಾರೆ. ಒಂದು ಶಾರ್ಟ್ ಹೊಡಿರಿ ಸರ್. ನೋಡಿ ವೀಕ್ಷಕರೇ, ಆಟ ಆಡಕ್ಕಂತೂ ರೆಡಿ. ಇದಾಕಿದ್ದೀರಾ ಇಲ್ಲಿ ಎಸ್ ಫಿನಿಶಿಂಗ್? ಹೌದು ಸರ್. ಅಲ್ಲಿ ಮೇಲೆ ಹೋಗಿ ಟೆರೆಸ್ಗೆ ಹೋಗಕ್ಕೆ ಸ್ಟೇರ್ ಕೇಸ್, ಯಾಕಂದ್ರೆ ಇಲ್ಲಿ ಕಂಟಿನ್ಯೂ ಮಾಡಲಿಲ್ಲ. ಓಕೆ, ಒಂದು ಸೈಡಲ್ಲಿ ಇರಲಿ, ಇನ್ನೇನು ಇಲ್ಲಿಂದ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂತ ಸ್ಟೋರೇಜ್ ಯೂನಿಟ್. ಈ ಡಿಸೈನ್ ಪ್ಯಾಟರ್ನ್ಗೆ ಸೆಟ್ ಆಗಲಿ ಅಂತೇಳಿ ಮಧ್ಯದಲ್ಲಿ ಹೈಲೈಟ್ ಮಾಡಿ ಇದನ್ನ ಒಂದು ಕಲರ್ ಇಟ್ಕೊಂಡಿದ್ವಿ, ಇದೊಂದು ಕಲರ್ ಇಟ್ಕೊಂಡಿದ್ವಿ. ಸೂಪರ್ ಸರ್. ಇದು ಇಲ್ಲಿ ಪೇಂಟಿಂಗ್ ನೋಡಿ ಸರ್, ಇದು ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಹೈಲೈಟ್ ಆಗಿ ಕಾಣ್ತದೆ, ಒಂದು ಹೈಲೈಟ್ ಲುಕ್ ಕೊಡುತ್ತೆ ಸರ್. ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಅವರನ್ನೇ ಮಾಡ್ಕೊಟ್ಟಿದ್ದು. ಮೇಲ್ಗಡೆ ಇದು ಸರ್, ಇದು ಮಾಮೂಲಿ ಫಂಡರ್ ಮ್ಯಾಕ್ಸ್ ಅಲ್ಲಿ ಫಿನಿಶ್. ಶವರ್ ನೋಡಿ, ಶವರ್ ಏನು ಸರ್ 2 ಫೀಟ್ಗೆ ಸೂಟ್ 2 ಫೀಟ್ ಇದೆ ಇದು. 2 ಬೈ 2 ರೈನ್ ಎಫೆಕ್ಟ್ ಸಿಕ್ಬಿಡುತ್ತೆ ಇಲ್ಲಿ. ಹೌದು ಅಲ್ವಾ? ರೈನ್ ಬಾತ್ ಇದ್ದಂಗೆ ಇರುತ್ತೆ, ರೈನ್ ಬಾತ್ ಇದ್ದಂಗೆ ಇರುತ್ತೆ. ವೀಕ್ಷಕರೇ ನೋಡ್ಬೋದು, ಎವ್ರಿಥಿಂಗ್ ಎಲ್ಲ ದುಬೈ ಫಿನಿಶ್ ಸರ್ ಇದು. ವೀಕ್ಷಕರೇ, RCC ಇಂದ ಕಟ್ಟಿರುವಂತಹ ಅಮೇಝಿಂಗ್ 2 ಕೋಟಿ ಬೆಲೆ ಬಾಳುವ ಮನೆಯನ್ನ ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಎಲಿವೇಶನ್ಸ್ ಇರ್ಬೋದು, ಹಾಲ್ ಇರ್ಬೋದು, ಕೆಳಗಡೆ ಪಾರ್ಕಿಂಗ್ ಏರಿಯಾ, ಆಮೇಲೆ ಏನು ಪ್ರೊಜೆಕ್ಟರ್ ರೂಮು ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಪಾರ್ಟ್ 2 ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಈ ಪಾರ್ಟ್ 2ದಲ್ಲಿ ನಾವು ಏನಿದೆ, ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿರುವಂತಹ ಬೆಡ್ರೂಮ್ಗಳಿರ್ಬೋದು, ಮೇಲ್ಗಡೆ ಜಿಮ್ ಏರಿಯಾ ಇದೆ, ಟೆರಸ್ ಇದೆ, ಅಲ್ಲಂತೂ ಮಕ್ಕಳಿಗೆ ಆಡೋದಕ್ಕೆ ದೊಡ್ಡದು ಒಂದು ಕ್ರೀಡಾಂಗಣವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ನೋಡ್ಕೊಂಬರೋಣ. ಇವಾಗ ನಾವು ಓವರ್ ಟು ನಮ್ಮ ಹನುಮಂತ್ ಸರ್ ಆ ಕಡೆ ಇದ್ದಾರೆ. ಕರೆಯೋಣ ಸರ್ನ, ಅವರಿಂದ ಹೆಚ್ಚಿನ ವಿಚಾರಗಳನ್ನು ಕಂಟಿನ್ಯೂಟಿನ ತಗೊಳ್ಳೋಣ. ಆ್ಯಂಡ್ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬಿಡಿ. ಬನ್ನಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಆಕ್ಚುಲಿ ಇಲ್ಲಿವರೆಗೆ ತಗೊಂಡಿದ್ವಿ. ಸೊ ಕಂಟಿನ್ಯೂ ಮಾಡೋಣ ಇವಾಗ. ಸೊ ಇಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ಸರ್? ಇಲ್ಲಿಂದ ಬಂದ್ರೆ ನಮಗೆ ಇವಾಗ ಆಕ್ಚುಲಿ ರೂಮ್ಸ್ಗಳು ಸರ್, ರೂಮ್ಸ್ಗಳು ಈ ಫಾಲ್ ಸೀಲಿಂಗ್ ನೋಡಬಹುದು. ಕರೆಕ್ಟ್. ಇದನ್ನ ಸುಮಾರು 2-3 ಸತಿ ಕಿತ್ತಾಕಿ ಹೊಸದ್ ಮಾಡಿಸಿದ್ದಾರೆ. ಹೌದಾ ಸರ್? ಇದು ಹೌದು. ಏನಾಕಿ ಮೇಲ್ಗಡೆ ಏನಾಕಿ? ಇದೆಲ್ಲ ಕಂಪ್ಲೀಟ್ ಪ್ಲೈವುಡ್ ಅಲ್ಲೇ ಮಾಡಿದೀವಿ ಸರ್. ಓ, ಇದ್ರಲ್ಲೇ ಪ್ಲೈವುಡ್ ಅಲ್ಲೇ ಕಂಪ್ಲೀಟ್ ಮಾಡಿರೋದು ಇದು? ಹೌದು ಸರ್. ಆಲ್ಮೋಸ್ಟ್ ನಾರ್ಮಲ್ ಫಾಲ್ ಸೀಲಿಂಗ್ ಜಾಸ್ತಿ ಪ್ಲೈವುಡ್ ಯೂಸ್ ಮಾಡಿ ಜಾಸ್ತಿ ಖರ್ಚಾಗಿದೆ ಅಂತ ಹೇಳ್ತೀರಾ? ಇಲ್ಲೊಂದು ಮೆಟಲ್ ಆರ್ಟ್ ಕೂಡ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ಕಡೆ ನೋಡ್ಬೋದು ಸರ್. ಎಲ್ಲಾನು ನಮ್ಮ ಮೇಡಮ್ ಇದಾರಲ್ಲ, ತುಂಬಾ ಸೆಲೆಕ್ಟೆಡ್ ಆಗಿ ಯೂನಿಕ್ ಆಗಿ ಮಾಡಿರೋದು. ನಾವು ಮನೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ, ಅವಾಗ್ಲಿಂದಾನೆ ಈ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೌದು ಸರ್. ಓಕೆ ಓಕೆ. ನಾವು 1 ವರ್ಷ ಕಟ್ಟಿದ್ರೆ 1 ವರ್ಷ ಅವ್ರ ಐಟಮ್ ತರಕ್ಕೆ ಆಗೋಯ್ತು. ಸರ್ ಇಲ್ಲಿ ಏನು ಕೊಟ್ಟಿದ್ರ ಕ್ಲಾಡಿಂಗಿಗೆ? ಇಟಾಲಿಯನ್ ಮಾರ್ಬಲ್ ಸರ್. ಇದು ಇಟಾಲಿಯನ್ ಮಾರ್ಬಲ್ ಏನಾ? ಹೌದು ಸರ್. ಓಕೆ ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಸರ್, ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಫಸ್ಟ್ ಬಂದ್ರೆ ಇದು ನಮ್ಮ ಕ್ಲೈಂಟ್ ರೂಮ್, ಸ್ಪೆಷಲ್ ರೂಮ್ ಅಂತ. ಸ್ಪೆಷಲ್ ರೂಮ್. ಫಸ್ಟ್ ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ಅಷ್ಟೇನೆ ಕಂಪ್ಲೀಟ್ ಟೀಕ್ವುಡ್ ಫ್ರೇಮ್ ಹಾಕಿ ಟೀಕ್ವುಡ್ ಡೋರ್ಸ್ ಗಳು. ಎಷ್ಟಾಗಿರ್ಬೋದು ಸರ್? ಕಾಸ್ಟ್ ಎಷ್ಟಾಗಿರ್ಬೋದು? ಇದನ್ನೆಲ್ಲ ಬಂದಿದೆ ಸರ್. ಒಂದೊಂದು ಡೋರ್ ನಮಗೆ ಆಲ್ಮೋಸ್ಟ್ ಒಂದು 60-70 ಸಾವಿರ ಗಂಟೆ, 70 ಸಾವಿರ ತನಕ ಬಂದಿದೆ. ವಿತ್ ಫ್ರೇಮ್ ಅಲ್ವಾ? ವಿತ್ ಫ್ರೇಮ್. ಟೀಕ್ವುಡ್ ಸರ್. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ರೂಮ್ ಸೈಜ್ ಆಲ್ಮೋಸ್ಟ್ ಸರ್ ಒಂದು ಫ್ಲೋರ್ ಅಲ್ಲಿ 2 ರೂಮ್ ಇದೆ ಸರ್. 2 ರೂಮ್ ಇದೆ. ಇದು ಅದಕ್ಕಿಂತ ದೊಡ್ಡದಾಗಿದೆ. ಸೊ ಹಿಂಗ್ 28 ಅಂತೂ ಬಂದೇ ಬರುತ್ತೆ. ಹಿಂಗ್ ಒಂದ್ ಎಷ್ಟು ಇರ್ಬೋದು ಸರ್? ಒಂದು 15 ಅಡಿ ಇರ್ಬೋದು. 17 ಬರುತ್ತೆ. 17 27ಕ್ಕೆ ಒಂದು 17-16 ಅಡಿ ಆ ತರ ಬರುತ್ತೆ. ಓಕೆ ಸರಿ ಸರ್. ಸರ್ ಫಸ್ಟ್ ಈ ಕಡೆ ಈ ವಾಲ್ ಅಲ್ಲಿ ಏನೇನ್ ಮಾಡಿದ್ದೀರಾ ಸ್ವಲ್ಪ ಹೇಳಿ ಸರ್ ನಮಗೆ. ಈ ವಾಲ್ ಅಲ್ಲಿ ನಮಗೆ ಕುಷನ್ ಇದೆ, ಮತ್ತೆ ಅದಾದ್ಮೇಲೆ ಅಗೇನ್ ಚಾರ್ಕೋಲ್ ಶೀಟ್ಸ್ ಇದೆ ಟಾಪ್ ಅಲ್ಲಿ.
ಮತ್ತೆ ಅದ್ರ ಪಕ್ಕದಲ್ಲಿ ಇರೋದೆಲ್ಲ ಇದೆಲ್ಲ PVC ಯೂಸ್ ಮಾಡಿದೀವಿ. ಆ ಕಡೆ ಬಂದ್ವಿ ಅಂತಂದ್ರೆ ಅದೆಲ್ಲ ಅಕ್ರಲಿಕ್ ಕಂಪ್ಲೀಟ್ ಅಕ್ರಲಿಕ್ ಅಲ್ಲಿ ಫಿನಿಶ್ ಕೊಟ್ಟಿದ್ದೀರಾ ಅಲ್ಲಿ? ಇದ್ರಲ್ಲಿ ನಾರ್ಮಲ್ ಲ್ಯಾಮಿನೇಟ್ಸ್ ಏನು ಯೂಸ್ ಮಾಡಿಲ್ಲ. ಆಕ್ಚುಲಿ ಅಲ್ಲಿ ವಾಲ್ ಬೇರೆ ಅಂತ ಫಸ್ಟ್ ನಾವು ಪ್ಲಾನ್ ಅಲ್ಲಿ ಇದ್ದಿದ್ದು, ಬಟ್ ರೂಮ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗುತ್ತೆ ಅಂತೇಳಿ ಇದನ್ನ ಒಂದು ಶೋಕೇಸ್ ತರ ಕನ್ವರ್ಟ್ ಮಾಡಿದ್ದೀರಾ. ಓಕೆ. ಅಂಡ್ ಈ ಕಡೆ ಬಂದ್ರೆ ಟಿವಿ ಯೂನಿಟ್ ವಾಲ್ಗಳು, ಟಿವಿ ಯೂನಿಟ್ ಮತ್ತೆ ಸ್ಟೆಪ್ಸ್ ಎಲ್ಲೂ 1 ಇಂಚು ಜಾಗ ಬಿಟ್ಟಿಲ್ಲ ಸರ್. ಎಲ್ಲಾ ಕಡೆನೂ ಇಂಟೀರಿಯರ್ ತುಂಬಿಕೊಂಡಿದೆ. ಎಲ್ಲಾನು ಅಲ್ಲಿ ಕೆಳಗಡೆ ಏನ್ ಟಿವಿಗೆ ಯೂಸ್ ಮಾಡಿದೀವಲ್ಲ ಅದೇ ಶೇಡ್ ಈ ಮೇಲ್ಗಡೆನೂ ಕೂಡ ಕಂಟಿನ್ಯೂ ಮಾಡಿದೀವಿ. ಇದನ್ನ ಇಲ್ಲಿ ಚೇಂಜ್ ಮಾಡಿದೀವಿ, ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವೈಟ್ ಯೂಸ್ ಮಾಡಿದೀವಿ ಸರ್ ಕಂಟಿನ್ಯೂಟಿ ಆಗಿ. ಓಕೆ ಓಕೆ ಓಕೆ. ಅಂಡ್ ಈ ಕಡೆ ಬಂದ್ರೆ ಈ ಕಡೆ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಡ್ರೆಸ್ಸಿಂಗ್ ಯೂನಿಟ್ ಅದ್ರ ಪಕ್ಕದಲ್ಲಿ ಜಸ್ಟ್ ಇದೊಂದು ಡಿಸೈನ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಟೋರೇಜ್ ಇದನ್ನ ತಗೊಂಡಿದ್ದೀರಾ. ಓಕೆ. ಆಮೇಲೆ ಇಲ್ಲಿ ಏನು ಸ್ಟಡಿ ಎಲ್ಲ ಏನು ಇಲ್ಲದೆ ಇರೋದ್ರಿಂದ ಇಷ್ಟು ಕಾಂಪ್ಯಾಕ್ಟೆಡ್ ಆಗಿ ಮಾಡಿದೀವಿ. ಫ್ಲೋರಿಂಗ್ ಏನ್ ಸರ್ ಇದು? ಸರ್ ಇದೆಲ್ಲ ಟೈಲ್ಸ್ ಸರ್, ಇಲ್ಲಿಂದ ಟೈಲ್ಸ್ ಇದು ಟೈಲ್ಸ್ ನೋಡಿ ಸರ್. ಇದನ್ನು ಮಾರ್ಬಲ್ ಅನ್ಕೊಂಡೆ ನಾನು. ಇಲ್ಲ, ಇದು ಟೈಲ್ಸ್. ಸ್ಮಾರ್ಟ್ ಮಾರ್ಬಲ್ ಅಲ್ವಾ ಇದು? ಇದು ಹೌದು ಸರ್, ಸ್ಮಾರ್ಟ್ ಟೈಲ್, ಲೈಕ್ 6x4 ಸೈಜ್. ಅವಾಗ ತಾನೇ ನಾವು ಪರ್ಚೇಸ್ ಹೋದಾಗ ಅಷ್ಟೇನೆ ಒಂದು ಒಳ್ಳೆ ಆಫರ್ ಅಲ್ಲಿ ಬಂತು ಇದು. ಹೌದಾ ಸರ್? ಥಿಕ್ನೆಸ್ ದಪ್ಪ ಇರುತ್ತಲ್ವಾ ಇದು? 20 mm ಇದೆ ಸರ್. ಹಂಗಿದ್ರೆ ಪರವಾಗಿಲ್ಲ ಸರ್. 20 mm ಇದ್ಬಿಟ್ರೆ ಆರಾಮಾಗಿ ಬೆಂಡಿಂಗು ಬರಲ್ಲ, ಪೇಂಟ್ ಬರಲ್ಲ ಅಂತ ಹೇಳ್ಬೋದು. ಅಂಡ್ ವೀಕ್ಷಕರ ರೂಫ್ ನೋಡ್ಬೋದು ನೀವು, ಎಲ್ಲ ಕಡೆ ಸಿಂಪಲ್ ಆಗಿ ಪ್ರೊಫೈಲ್ ಲೈಟ್ ಅಲ್ಲೇ ಫಿನಿಶ್ ಕೊಟ್ಬಿಟ್ಟಿದ್ದಾರೆ. ಲೈಟ್ ವಿತ್ ಯಾವುದು ಪ್ಲೈವುಡ್ ಅಲ್ಲಿ ಫಿನಿಶ್ ಕೊಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ ಸರ್ ಅದು. ಆಮೇಲೆ ಇಲ್ಲಿ ನೋಡಿ ಸರ್, ಇಲ್ಲಿ ಸ್ಕ್ರೀನ್ಗೂ ಅಷ್ಟೇ ಮೇಲ್ಗಡೆ ಅದು ಫಾಲ್ ಸೀಲಿಂಗ್ ಅಲ್ಲಿ ಕ್ಯಾಪ್ ಕೊಟ್ಟಿದ್ದೀರಾ ಮೇಲ್ಗಡೆಯಿಂದ ಬರಂಗೆ ಕಂಪ್ಲೀಟ್ ಅಲ್ಲಿಂದ ಸ್ಕ್ರೀನ್ ಬರುತ್ತೆ ಸರ್. ಓಕೆ. ಅಂಡ್ ಇದು UPVC ನ ಸರ್ ಇದು ವಿಂಡೋಸ್? UPVC ಸರ್, ಇದೆಲ್ಲ ಕಂಪ್ಲೀಟ್ UPVC ಬಟ್ ವುಡನ್ ಫಿನಿಶ್ಡ್ 2.5 ಟ್ರ್ಯಾಕ್ ಅಲ್ವಾ ಇದು? 2.5 ಟ್ರ್ಯಾಕ್ ಮೆಶ್ ಕೂಡ ಸಿಗುತ್ತೆ ನಮಗೆ. ಓಕೆ. ಸೊ ಇದು ಬಾಲ್ಕನಿ. ಇದು ಇಲ್ಲಿ ಬಂದ್ವಿ ಅಂತಂದ್ರೆ ಬಾಲ್ಕನಿ ನೋಡ್ಬೋದು. ವೆರಿ ಸ್ಪೇಷಿಯಸ್ ಆಗಿದೆ ಸರ್. ಇದು ಇಲ್ಲಿ ಪೇಂಟಿಂಗ್ ನೋಡಿ ಸರ್, ಇದು ತುಂಬಾ ಸಿಂಪಲ್ ಅನ್ಸುತ್ತೆ ಬಟ್ ಹೈಲೈಟ್ ಆಗಿ ಕಾಣ್ತಾ, ಒಂದು ಹೈಲೈಟ್ ಲುಕ್ ಕೊಡುತ್ತೆ ಸರ್. ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಅವರನ್ನೇ ಮಾಡ್ಕೊಟ್ಟಿದ್ದು. ಮೇಲ್ಗಡೆ ಇದು ಸರ್ ಇದು ಮಾಮೂಲಿ ಫಂಡರ್ ಮ್ಯಾಕ್ಸ್ ಅಲ್ಲಿ ಫಿನಿಶ್ ಕೊಟ್ಕೊಂಡಿದೀವಿ. ಓಕೆ ಓಕೆ. ಆಮೇಲೆ ದೊಡ್ಡದಾಗಿದೆ ಬಾಲ್ಕನಿನೂ ಕೂಡ. ಅಂಡ್ ಮೋರ್ ಓವರ್ ಕಂಪ್ಲೀಟ್ ಸ್ಕ್ರೀನ್ ತೆಗೆದ್ರೆ ಅಲ್ಲಿಂದ ಇಲ್ಲಿವರೆಗೂ ರೂಮ್ ತರನೇ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. UPVC ವಿಂಡೋ ಇದೆ ಅಲ್ಲ, ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಈ ಕಡೆ ಬಂದ್ರೆ ಸರ್, ಇದು ನಮಗೆ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಈ ಕಡೆಯಿಂದ ಬ್ಲಾಕ್ ಮಾಡೋದು ಬೇಡ ಅಂತ ಹೇಳಿ ಓಪನಿಂಗ್ ಇಟ್ಕೊಂಡಿದೀವಿ. CNC ಕಟಿಂಗ್ ಇದು? ಮೆಟಲ್ ಸರ್ ಅದು? ಮೆಟಲ್ ಸರ್, ಮೆಟಲ್ ಫಿನಿಶ್ ಅಲ್ಲಿ CNC ಕೊಟ್ಟಿರೋದು. ಹೌದು ಸರ್. ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಅಂಡ್ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಸರ್, ವಾಕಿನ್ ವಾರ್ಡ್ರೋಬ್, ಟಾಯ್ಲೆಟ್ ಇದೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್. ಹೌದಾ ಸರ್? ಇದು ಕ್ಲೋಸ್ ಆಗಿದ್ರೆ ಗೊತ್ತೇ ಆಗಲ್ಲ ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಓಪನ್ ಮಾಡ್ಕೊಂಡು ಒಳಗೆ ಬಂದ್ವಿ ಅಂತ ಹೇಳಿದ್ರೆ ಎಂಟ್ರಿ ಆಗ್ತಿದ್ದಂಗೆನೆ ಮಿರರ್ ಸರ್, ಮಿರರ್ ಮತ್ತೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇದೆ. ಅದು ಬಿಟ್ರೆ ಮೇಲ್ಗಡೆ ಕಂಪ್ಲೀಟ್ ಲಾಫ್ಟ್ ಸ್ಟೋರೇಜ್ ಇದೆ. ಮತ್ತೆ ಇದೆಲ್ಲ ವಾಲ್ ರೂಟ್ಸ್ ಸರ್, ಕಂಪ್ಲೀಟ್ ವಾಕಿನ್ ವಾರ್ಡ್ರೋಬ್ ಅಲ್ವಾ ಇದು? ಆರಾಮಾಗಿ ಸಾಕಷ್ಟು ಸ್ಟೋರೇಜ್ ಇದೆ ಸರ್. ಇದರಲ್ಲಿ ಸ್ಟೋರೇಜ್ ತುಂಬಾ ಇದೆ ಅಂತ ಹೇಳ್ತೀರಾ? ಇದು ಕೂಡ ಅಕ್ರಿಲಿಕ್ ಫಿನಿಶ್ ಅಲ್ವಾ? ಹೌದು ಸರ್. ಓಕೆ ಓಕೆ. ಎಲ್ಲ ಅಕ್ರಿಲಿಕ್ ಫಿನಿಶ್. ಓಕೆ. ಇಲ್ಲಿಂದ ಇವಾಗ ಟಾಯ್ಲೆಟ್ ಸ್ಟಾರ್ಟ್ ಆಗುತ್ತೆ. ಟಾಯ್ಲೆಟ್ ಎಲ್ಲ ಗ್ಲಾಸ್ ಡೋರ್, ಎಲ್ಲ ಗ್ಲಾಸ್ ಅಲ್ಲೇ ಕೊಟ್ಬಿಟ್ಟಿದ್ದೀರಾ? ಹೌದು. ಇದು ತುಂಬಾ ಯೂಸ್ ಆಗಿದೆ ಸರ್ ಸೈಜ್? ಹೌದು ಸರ್, ದೊಡ್ಡ ಸೈಜ್ ಅಲ್ಲೇನೆ ಇದೆ. ಆಮೇಲೆ ವೆಟ್ ಏರಿಯಾ, ಡ್ರೈ ಏರಿಯಾ ಸಪರೇಟ್, ಶವರ್ ಎನ್ಕ್ಲೋಸರ್ ಮಾಡಿದೀರಾ? ಎಲ್ಲಾನು ಸಪರೇಟ್ ಮಾಡಿದೀವಿ. ಪಾರ್ಟಿಷನ್ಸ್, ಗ್ಲಾಸ್ ಪಾರ್ಟಿಷನ್ಸ್, ಸ್ವಲ್ಪ ಟೈಲಿಂಗ್ ಒಂಚೂರು ಕಲರ್ ಜಾಸ್ತಿ ಕಲರ್ಫುಲ್ ಮಾಡ್ಬಿಟ್ರೆ ಇಲ್ಲಿ ಅಲ್ಲ? ಓಕೆ. ಇದು ಎಷ್ಟು ರೂಪಾಯಿ ಸರ್? ಇದು ಒಂದು 60-70 ಇರ್ಬೋದಾ? ಅಷ್ಟೇ ಅಲ್ವಾ ಇದು? ಓಕೆ. ಆಮೇಲೆ ಇಲ್ಲಿ ಒಂದು ಫ್ಲೋರಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ವೆಟ್ ಏರಿಯಾಗೂ ಡ್ರೈ ಏರಿಯಾಗೂ ಒಂದು ಟೈಲ್ ಡ್ರಾಪ್ ಇದಿದೆ ಅಲ್ವಾ? ಇದು ಡಿಫ್ರೆನ್ಸ್ ಇದೆ. ಆಮೇಲೆ ಈ ಕಡೆ ಕಂಪ್ಲೀಟ್ ಏನೇನ್ ಬೇಕಲ್ಲ, ವಿಂಡೋಸ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ಸ್ ಇದೆ, ಎಂಟೈರ್ ಥಿಂಗು ಸೆಟಪ್ ಕಂಪ್ಲೀಟ್ ಆಗಿದೆ ಸರ್. ಓಕೆ. ಇಲ್ಲಿ ಡೈವರ್ಟರ್ ಯೂಸ್ ಮಾಡಿದ್ದೀರಾ? ಹೌದು ಸರ್. ಅಂಡ್ ಇದು ಬಾಡಿ ಶವರ್ ಫಿನಿಶ್ ಕೊಟ್ಟಿದ್ದೀರಾ ಅಲ್ವಾ? ಜಾಗ್ವಾರ್ದ್ ಬರುತ್ತೆ ಇದು? ಹೌದು ಸರ್. ಓಕೆ ಓಕೆ ಓಕೆ. ಬಾಡಿ ಶವರ್ದು ಬೇರೆ ತುಂಬಾ ಡಿಫ್ರೆಂಟ್ ಆಗಿರೋ ಸೆಲೆಕ್ಟ್ ಮಾಡಿದ್ವಿ, ಅದು ಬಟ್ ಇಲ್ಲಿ ಸೆಟ್ ಆಗಿಲ್ಲ. ಅದಕ್ಕೆ ಮತ್ತೆ ಪ್ರೆಷರ್ ಪಂಪ್ ಅದನ್ನೆಲ್ಲ ನಾವು ಪ್ಲಾನ್ ಇರ್ಲಿಲ್ಲ. ಪ್ರೆಷರ್ ಪಂಪ್ ಬೇಕೇ ಬೇಕು. ಬಟ್ ಆಮೇಲೆ ಮತ್ತೆ ಪ್ರೆಷರ್ ಪಂಪ್ ಹಾಕಿದಾಗಿದೆ ಸರ್. ಪ್ರೆಷರ್ ಪಂಪ್ ಇದೆ. ಓಕೆ. ನೀವು ಶವರ್ ನೋಡಿ, ಶವರ್ ಏನ್ ಸರ್ 2 ಫೀಟ್ ಗೆ 2 ಫೀಟ್ ಇದೆ ಇದು? 2x2 ರೈನ್ ಎಫೆಕ್ಟ್ ಸಿಗ್ಬಿಡುತ್ತೆ ಇಲ್ಲಿ. ಹೌದು ಸರ್, ರೈನ್ ಬಾತಿದಂಗೆ ಇರುತ್ತೆ. ವೀಕ್ಷಕರೇ ನೋಡಬಹುದು. ಎವ್ರಿಥಿಂಗ್ ಎಲ್ಲ ದುಬೈ ಫಿನಿಶರ್ ಇದು.
ನೋಡ್ಬೋದು. ಫ್ಯಾನ್ ಅಂತ ದುಬೈ ಫ್ಯಾನ್ ಅಂತ ಹೇಳ್ತೀರಾ? ಆಚೆ ಓಡಾಡ್ತಾ ಇದ್ದಂಗೆ ಅವ್ರು ಹೆಂಗ್ ಬೇಕು ಅಂತ ಅವ್ರ ವಿಷನ್ ಹೆಂಗಿತ್ತಲ್ಲ ಅದೇ ತರನೇ ನಮಗೆ ಬೆಂಡೆತ್ತಿ ಬ್ರೇಕ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ? ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ, ಹಿಂಗೆ ಬೇಕಂದ್ರೆ ಹಂಗೆ ಬೇಕು. ವೀಕ್ಷಕರ ಪ್ರತಿಯೊಂದು ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಐಟಮ್ಸ್ ಅವೈಲೇಬಲ್ ಇದೆ. ಅಂಡ್ ಇಲ್ಲಿ ಒಂದು ಇದು ಬಾರ್ಡರ್ ಮಾಡಿದ್ದೀರಾ? ಇದು ಬ್ಲ್ಯಾಕ್ ಬಾರ್ಡರ್ ಫಿನಿಶ್ ಕೊಟ್ಕೊಂಡು ಬನ್ನಿ ಸರ್ ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಸರ್ ಸೆಕೆಂಡ್ ರೂಮು ಎಸ್ ಸರ್, ಸೇಮ್ ಆಸ್ ಇಟ್ ಇಸ್ ಸೇಮ್ ಡೋರ್ ಅಲ್ವಾ ಇದು? ಡೋರ್ ಸೇಮ್ ಇದೆ, ಹೈಟ್ ಕೂಡ ಎಂಟೆಡ್ ಇಟ್ಟಿದ್ದೀವಿ. 8 feet ಹೈಟ್ ಆಗಿದೆ ಸರ್, ಹೈಟ್ ಬಂದ್ಬಿಟ್ಟು ಎಂಟೆಡ್ ಇದೆ. ಇದು ಕಿಡ್ಸ್ ಬೆಡ್ರೂಮ್. ಕಿಡ್ಸ್ ಬೆಡ್ರೂಮ್ ಹೌದು. ಫಸ್ಟ್ ಇದಕ್ಕೆ ರೂಫ್ ತೋರಿಸ್ಬಿಡೋಣ ಸರ್. ಇದು ರೂಫ್ ನೋಡಿ, ರೂಫ್ ಚಾರ್ಕೋಲ್ ಪ್ಯಾನಲ್, ಇದು ಚಾರ್ಕೋಲ್ ಪ್ಯಾನಲ್ ಮತ್ತೆ ನಾರ್ಮಲ್ ಪ್ಲೈವುಡ್ ಅಂಡ್ ಇದಕ್ಕೆ ಪ್ರೊಫೈಲ್ ಲೈಟ್ಸ್ ಸರ್. ಓಕೆ ಪ್ರೊಫೈಲ್ ಲೈಟ್ಸ್ ಕೊಟ್ಕೊಂಡಿದೀವಿ. ಆಮೇಲೆ ಇದೆಲ್ಲ ಇದು ಸ್ಟಡಿ ಟೇಬಲ್ ಸರ್, ಎದುರುಗಡೆ ಬರ್ತಿದ್ದಂಗೆ ನೀವು ನಿಂತಿರೋ ಜಾಗದಲ್ಲಿ ಸ್ಟಡಿ ಟೇಬಲ್ ಕಂಪ್ಲೀಟ್ ಆಗಿ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಡಿಗೆ ಇಬ್ಬರಿದ್ದಾರೆ, ಅದಕ್ಕೆ ಒಬ್ರಿಗೆ ಇಲ್ಲಿ ಒಬ್ರಿಗೆ ಅಲ್ಲಿ ಅಂತ ಆ ತರ ಮಾಡಿರುವಂತದ್ದು. ಅಂಡ್ ಈ ಕಡೆ ಬಂದ್ರೆ ವಾಲ್ಡ್ರೋಬ್ ಸರ್, ಕಂಪ್ಲೀಟ್ ಆಗಿ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್. ಮತ್ತೆ ಇದು ಸ್ಟೋರೇಜ್ ಯೂನಿಟ್. ಈ ಡಿಸೈನ್ ಪ್ಯಾಟರ್ನ್ ಗೆ ಸೆಟ್ ಆಗ್ಲಿ ಅಂತ ಹೇಳಿ ಮಧ್ಯದಲ್ಲಿ ಹೈಲೈಟ್ ಮಾಡಿ ಇದನ್ನ ಒಂದ್ ಕಲರ್ ಇಟ್ಕೊಂಡಿದ್ವಿ, ಇದೊಂದು ಕಲರ್ ಇಟ್ಕೊಂಡಿದ್ವಿ. ಸೂಪರ್ ಸರ್. ಇದು ಮೇಲ್ಗಡೆ ಸಿಂಪಲ್ ಆಗಿ ಮಾಡಿದ್ದೀರಲ್ವಾ? ಅಂಡ್ ಇದು ಖರ್ಚೇನು ಸಿಂಪಲ್ ಆಗಿಲ್ಲ ಸರ್, ಖರ್ಚು ಸಿಂಪಲ್ ಆಗಿಲ್ಲ ಸರ್. ಇದು ನೋಡಿದ್ರೇನೆ ಸಿಂಪಲ್ ಅನ್ಸುತ್ತೆ, ಬಟ್ ಇದು ಇಲ್ಲೆಲ್ಲ ಹಿಂದ್ಗಡೆ ನೋಡಿ ಸರ್, ಇದು ಏನ್ ಫಿನಿಶಿಂಗ್ ಸಖತ್ತಾಗಿ ಬಂದಿದೆ ಇದು ಅಲ್ವಾ? ಯಾಕಂದ್ರೆ ಈ ಕಡೆ ರಾಫ್ಟರ್ಸ್ ಚಾರ್ಕೋಲ್ ಫಿನಿಶ್, ಆಮೇಲೆ ಇದು ಪ್ರೊಫೈಲ್ ಲೈಟ್, ಆ ಕಡೆ ಮತ್ತೆ ರಾಫ್ಟರ್ಸ್, ಆಮೇಲೆ ಇದೆಲ್ಲ PVC ರಾಫ್ಟರ್ಸ್ ಸರ್, ಕಂಪ್ಲೀಟ್ PVC ರಾಫ್ಟರ್ಸ್, ವಾಷಬಲ್. ಏನಾದ್ರೂ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಅಂತೀರಾ? ಎಂಡ್ ಟು ಎಂಡ್ ಎಲ್ಲ ಫ್ಲೆಕ್ಸಿಬಲ್ ಇದೆ ಸರ್. ಓಕೆ. ಅಂಡ್ ಈ ಕಡೆ ವಾಶ್ರೂಮ್ ಸರ್, ವಾಶ್ರೂಮ್ ಸೈಜ್ ಆಲ್ಮೋಸ್ಟ್ ನಮಗೆ 5x7 ಇದೆ ಸರ್. ಇದು 5x7 ಇದೆ. ಹೌದು ಸರ್. ಇಲ್ಲೂ ಟೈಲ್ಸ್ ಯೂಸ್ ಮಾಡಿರೋದಾ? ಸೇಮ್ ಟೈಲ್ಸ್ ಯೂಸ್ ಮಾಡಿದ್ವಿ. ಕೆಳಗಡೆ ಇದು ರಫ್ ಟೈಲ್ಸ್ಗಳು, ರಫ್ ಟೈಲ್ಸ್ ಮತ್ತೆ ಟಾಯ್ಲೆಟ್ ಫಿಕ್ಚರ್ಸ್ ಅಷ್ಟೇನೆ. ಅಲ್ಲಿ ಆ ಕಡೆ ಏನು ಯೂಸ್ ಮಾಡಿದ್ವಲ್ಲ ಅದೇ ತರದ ಹೈ ಎಂಡ್ ಇದನ್ನ ಯೂಸ್ ಮಾಡಿದ್ವಿ. ಹೈ ಎಂಡ್ ಅನ್ನು ಯೂಸ್ ಮಾಡಿದ್ದೀರಾ ಅಲ್ವಾ? ಓಕೆ. ಈ ಕಡೆ ಒಂದು ಬಾಲ್ಕನಿ ಇದೆ ಸರ್, ಇಲ್ಲಿ ಅಂದ್ರೆ ಕಿಡ್ಸ್ ಬಾಲ್ಕನಿ. ಅಲ್ಲಿ ನೋಡಿದಂಗೆ ನೀವು ವುಡ್ ಫಿನಿಶ್ಡ್ ಹೋಗಿದ್ವಿ ಡೋರು, ಇಲ್ಲಿ ನಾರ್ಮಲ್ ವೈಟ್ ಫಿನಿಶ್ಡ್ ಕೊಟ್ಕೊಂಡಿದೀವಿ. ಓಕೆ. ಇದು SS ಸರ್? ಇದು SS. ಹೌದು ಸರ್, SS ಅಲ್ಲೇನೆ ಮಾಡಿರೋದು. ಓಕೆ. ಮತ್ತೆ ಇಲ್ಲಿ ಕುಂತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಟೇಬಲ್ ಕೂಡ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಇದು UPVC ಅಲ್ವಾ? ಇದೆಲ್ಲ UPVC. ಓಕೆ. ವಿಂಡೋಸ್ಗಳು. ಓಕೆ. ಇಲ್ಲಿ ಫಾಲ್ ಸೀಲಿಂಗ್ ಇದೆ. ಇದು ಫಾಲ್ ಸೀಲಿಂಗ್ ಇದೆ ಸರ್, ಅಲ್ಲ ಫಾಲ್ ಸೀಲಿಂಗ್ ಇದೆ. ಓಕೆ. ಫಾಲ್ ಸೀಲಿಂಗ್ ಮತ್ತೆ ಲೈಟ್ಸ್ ನೋಡ್ಬೋದು. ಚೆನ್ನಾಗಿ ಮಾಡಿದ್ದೀರಾ ಸರ್. ಸರ್ ಮೇಲೆ ಹೋಗ್ಬಿಡೋಣ, ಜಿಮ್ ರೂಮ್ ತೋರಿಸ್ಬಿಡೋಣ ಇವಾಗ. ಸರ್ ಥರ್ಡ್ ಫ್ಲೋರ್ ಸರ್, ಇದು ಟಾಪ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ಏನಂತಂದ್ರೆ ಇದೆಲ್ಲ ಆಕ್ಟಿವಿಟಿ ರೂಮ್ ಅಂತ ಮಾಡ್ಕೊಂಡಿದೀವಿ. ಅಂದ್ರೆ ನಾರ್ಮಲ್ ಸ್ವಲ್ಪ ಡಂಬಲ್ಸ್ ಇದೆ, ಜಿಮ್ ಏರಿಯಾ ಇದೆ, ಇದೆಲ್ಲ ಶೋಕೇಶ್ ಐಟಮ್ಸ್ ಇದೆ. ಮತ್ತೆ ಇಲ್ಲಿ ಒಂದು ಬೆಂಚ್ ಕೂಡ ಇದೆ. ಆಲ್ರೆಡಿ ಎಲ್ಲಾನು ಬಂದಿದೆ ಸರ್, ಸೆಟಪ್ ಆಗ್ಬಿಟ್ಟಿದೆ ಅಂತ. ಮತ್ತೆ ಇಲ್ಲೊಂದು ಚಿಕ್ಕದೊಂದು ವಾಲ್ ರೂಮ್ ಕೂಡ ಮಾಡಿದೀವಿ. ಇಲ್ಲಿ ಸೈಡ್ ಅಲ್ಲಿ ವಾರ್ಡ್ರೋಬ್ ಮಾಡಿರೋದು. ಒಳಗಡೆ ಏನಾರು ಲೈಕ್ ನಮ್ದು ಜಿಮ್ ಐಟಮ್ಸ್ ಏನಾರು ಇಟ್ಕೊಂತೀವಿ, ಲೈಕ್ ಟವಲ್ಸ್ ಅದು ಇದನ್ನೆಲ್ಲ ಇಡ್ತೀವಿ ಅಂತಂದ್ರೂ ಇಲ್ಲೇ ಇಟ್ಟಿರ್ಬೋದು. ಸರಿ. ಕೆಳಗಡೆಯಿಂದ ಎತ್ಕೊಂಬರ್ಬೇಕು ಅದೆಲ್ಲ ಏನು ಇಲ್ಲ. ಒಂದು ಮಿರರ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಎದುರುಗಡೆ. ಇವಾಗ ವರ್ಕೌಟ್ ಮಾಡೋದಕ್ಕೆ ಬೇಕಲ್ಲ. ಕರೆಕ್ಟ್. ಅಂಡ್ ಈ ಕಡೆ ಬಾಲ್ಕನಿ ತೋರಿಸ್ಬೇಕು ಸರ್. ಇಲ್ಲಿ ಬಾಲ್ಕನಿ ಅನ್ನೋಕ್ಕಿಂತ ಇದು ಫುಲ್ ಗ್ಲಾಸ್, ಕಂಪ್ಲೀಟ್ ಫಿಕ್ಸ್ಡ್ ಗ್ಲಾಸ್ ಮಾಡಿದೀವಿ. ಇದು ಟಫನ್ ಅಲ್ವಾ? ಇದು ಟಫನ್. ಮತ್ತೆ ಅದ್ರ ಮೇಲ್ಗಡೆ ಡಿಸೈನ್ ನೋಡಬಹುದು, ಎಚಿಂಗ್ ಹಾಕೊಟ್ಟಿದೀವಿ. ಓಕೆ. ಯಾಕಂದ್ರೆ ಇದು ಪ್ಲೇನ್ ಹಾಕಿದ್ರೆ ಆಮೇಲೆ ಗೊತ್ತಾಗಲ್ಲ ಗ್ಲಾಸ್ ಇದೆ ಇಲ್ಲ ಅಂತ ಆ ತರ ಮಾಡಿದೀರಾ. ಬಟ್ ಮಕ್ಕಳು ಚಿಕ್ಕವರು ಇರೋದ್ರಿಂದ ಗ್ಲಾಸ್ಗೆ ಹೊಡೆದು ಹಿಡಿದ್ರು ಅಂತ ಇದನ್ನು ಹಾಕ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸನೇ. ಇಲ್ಲೂ ಕೂಡ CNC ಕಟಿಂಗ್ ಕೆಳಗಡೆ ನೋಡೋದಲ್ಲ, CNC. ಬಟ್ ಇಲ್ಲಿ ನಮ್ಗೆ ಏನು ವೆಂಟಿಲೇಷನ್ ಬೇಡ ಅಂತ ಹೇಳಿ ಕಂಪ್ಲೀಟ್ ಆಗಿ ಇದನ್ನ ಕ್ಲೋಸ್ ಮಾಡಿಟ್ಟಿದ್ವಿ, ಯಾಕಂದ್ರೆ AC ಇರೋದ್ರಿಂದ. ಓಕೆ. ಮೇಲ್ಗಡೆ ರೂಫು ಮಾಮೂಲಿ ಇದು ಸರ್, ಪೆಂಡ್ರಮ್ಯಾಕ್ಸ್ ಸರ್, ಪೆಂಡ್ರಮ್ಯಾಕ್ಸ್ ಬೋರ್ಡ್ ಹಾಕಿರೋದು. ಓಕೆ. ಬನ್ನಿ ಸರ್ ಮುಂದೆ ಹೇಳಿ. ಸರ್, ಸೊ ಜಿಮ್ ಐಟಮ್ಸ್ ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ, ರೆಡಿ ಇದೆ. ಇಲ್ಲಿ ಎದುರುಗಡೆ ಈ ಕಡೆ ಒಂದು ಮಿರರ್ ಇದೆ ಆಕ್ಟಿವಿಟಿಗೆ ಅಂತ ಹೇಳ್ಬಿಟ್ಟು. ಸರಿ. ಓಕೆ. ಎಲ್ಲ ಥ್ರೆಡ್ ಮಿಲ್ ಎಲ್ಲಾನು ರೆಡಿ ಮನೆಯಲ್ಲೂ ಇತ್ತು, ಬಟ್ ಹೊಸದು ಈ ಹೊಸ ಮನೆಗೆ ಅಂತ ಎಲ್ಲ ಹೊಸದೇ ಪರ್ಚೇಸ್ ಮಾಡಿದ್ದಾರೆ. ವಿಂಡೋಸ್ ಕೂಡ ನೋಡಬಹುದು ವೀಕ್ಷಕರೇ, ತುಂಬಾ ಫಿನಿಶಿಂಗ್ ನೋಡಿ ಸರ್, ವಿಂಡೋಸ್ ಫಿನಿಶಿಂಗ್ ತೋರಿಸಿ ಎಲ್ಲ ಟೀಕ್ ವುಡ್ ಅಲ್ಲೇ ಮಾಡಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಫಿನಿಶ್ ಬಂದಿದೆ ಸರ್ ಇದು. ಓಕೆ. ಇದಕ್ಕೆ ಒಂದು ಮತ್ತೆ ರಾಫ್ಟರ್ಸ್ ಇಲ್ಲಿ ರಾಫ್ಟರ್ಸ್ ಸರ್, ಮಾಮೂಲಿ PVC ರಾಫ್ಟರ್ಸ್. ಇಲ್ಲೂ ಮತ್ತೆ ಮಿರರ್. ಹೌದು ಸರ್, ತುಂಬಾ ಮಿರರ್ಸ್ಗಳು ತುಂಬಾ ಇದೆ ಇಲ್ಲಿ. ಹ್ಯಾಂಡ್ಲಿಯರ್ಸ್ ತುಂಬಾ ಚೆನ್ನಾಗಿದೆ. ಹೌದು ಸರ್.
ವೀಕ್ಷಕರೇ ನೋಡ್ಬೋದು ಎಲ್ಲ LED ಸೈನ್ ಶಾಂಡ್ಲಿಯರ್ ಅಲ್ಲ ಇದು. ಹೌದು ಸರ್. ಓಕೆ ಆ್ಯಂಡ್ ಇಲ್ಲಿ ಇದಾಕಿದ್ದೀರಾ ಇಲ್ಲಿ SS ಫಿನಿಶಿಂಗು? ಹೌದು ಸರ್. ಅಲ್ಲಿ ಮೇಲೆ ಹೋಗಿ ಟೆರೆಸ್ಗೆ ಹೋಗಕ್ಕೆ ಸ್ಟೇರ್ ಕೇಸ್ ಯಾಕಂದ್ರೆ ಇಲ್ಲಿ ಕಂಟಿನ್ಯೂ ಮಾಡಲಿಲ್ಲ. ಓಕೆ. ಒಂದು ಸೈಡಲ್ಲಿ ಇರಲಿ ಇನ್ನೇನು ಇಲ್ಲಿಂದ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂತೇಳಿ. ಬಟ್ ಹೋಗ್ತಾ ಹೋಗ್ತಾ ಅದು ಕೂಡ ಹೈಲೈಟ್ ಆಗೋಗ್ಬಿಟ್ಟಿದೆ. ಹೈಲೈಟ್ ಆಗಿಬಿಟ್ಟಿದೆ ನೋಡಿ ಅದು ಹಾಕ್ಬಿಟ್ಟು. ಓಕೆ ಆ್ಯಂಡ್ ಬನ್ನಿ ಸರ್ ಈ ಕಡೆ ಮೇಲೆ ಬಂದರೆ ಇನ್ನೊಂದು ರೂಮ್ ಇದೆ. ಇಲ್ಲೊಂದು ರೂಮ್ ಇದೆಯಾ? ಹೌದು ಸರ್. ಒಂದು ಪೇರೆಂಟ್ಸ್ ರೂಮ್ ಒಂದಿದೆ. ಹಾಂ. ಟೋಟಲ್ 3 ಬೆಡ್ರೂಮ್ ಇದೆ ಸರ್. 3 ಬೆಡ್ರೂಮ್. 3 ಬೆಡ್ರೂಮು. ಓಕೆ. 3 ಬೆಡ್ರೂಮಲ್ಲಿ ಅದೇ ಇವಾಗ ಇದು ಪೇರೆಂಟ್ಸ್ ರೂಮ್ ಸರ್. ಇದು ಪೇರೆಂಟ್ಸ್ ರೂಮಾ? ಹಾಂ ಸರ್. ಇಲ್ಲಿಂದು ರೂಪಿಂಗ್ ಸೂಪರ್ ಆಗಿದೆಲ್ಲ ಸರ್. ಇದು ಗ್ರ್ಯಾಂಡ್ ಆಗಿದೆ ಸರ್. ಇದು ಸ್ವಲ್ಪ ಯಾಕಂದ್ರೆ ಕಾಟ್ ಎಲ್ಲ ಹೈಲೈಟ್ ಮಾಡಲಿಲ್ಲ ಇಲ್ಲಿ. ಫಾಲ್ ಸೀಲಿಂಗ್ ಹೈಲೈಟ್ ಅದನ್ನೇ ಹೈಲೈಟ್ ಮಾಡಿಬಿಟ್ರಿ ಅಲ್ವಾ? ಆಮೇಲೆ ಟಿವಿ ಯೂನಿಟ್ ರೆಗ್ಯುಲರ್ ಆಗಿದೆ. ಇದೇನಂದ್ರೆ ಕನ್ವರ್ಟಬಲ್ ಮಾಡಿದೀವಿ ಸರ್. ಇವಾಗ ಇಲ್ಲಿ ಟಿವಿನೂ ಹಾಕೋಬಹುದು. ಅದೇನ್ ಆಫ್ಟರ್ ಬೇಕಂದ್ರೆ ಸ್ಟಡಿನೂ ಮಾಡಬಹುದು ಸರ್. ಎರಡಕ್ಕೂ ಮಾಡಿದೀವಿ. ಓಕೆ ಓಕೆ ಓಕೆ. ಅಂಡ್ ಇದು ಒಳಗಡೆ ಇದನ್ನೆಲ್ಲ ಲೈಟಿಂಗ್ಸ್ ಬರೋ ತರ ಜಸ್ಟ್ ಪ್ಯಾನಲಿಂಗ್ ಮಾಡ್ಬಿಟ್ಟು ಇದು ಮಾಡಿ ಪ್ಯಾನಲಿಂಗ್ ಮಾಡ್ಬಿಟ್ಟು ಅದ್ರ ಒಳಗಡೆ ಲೈಟ್ ಹಾಕಿರೋದು ಅಲ್ವಾ? ಹೌದು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್ ಅದು. ಅಂಡ್ ಈ ಕಡೆ ಬಂದ್ರೆ ಈ ಕಡೆ ಬೆಡ್ ನೋಡೋಣ ಸರ್. ಇಲ್ಲಿ ಬೆಡ್ ನೋಡಿದಾರೆ. ಬೆಡ್ ಅಲ್ಲಿ ಅಷ್ಟೇ ಇದಲ್ಲ, ಅದು ರಾಫ್ಟರ್ಸ್ನೇ. ಇಲ್ಲಿ ಅದ್ರ ಪಕ್ಕದಲ್ಲೇ ಅಲ್ಲಿ ಸ್ವಲ್ಪ ಜಾಗ ಸೆಟ್ ಆಗಿಲ್ಲ ಅಂತೇಳಿ ಇಲ್ಲೇ ಒಂದು ಡ್ರೆಸ್ಸಿಂಗ್ ತರ ಇಲ್ಲಿ ಸಪರೇಟ್ ಆಗಿ ಅಲ್ಲೂ ಗ್ಲಾಸ್ ಕೊಟ್ಟಿದ್ದೀರಾ? ಇಲ್ಲಿ ಮಿರರ್ ಹಾಕಿದ್ದೀರಾ? ಮಿರರ್ ಹಾಕಿದೀವಿ. ಓಕೆ ಓಕೆ ಓಕೆ. ಅಲ್ಲಿ ಎದುರುಗಡೆ ಎದ್ದಿದ ತಕ್ಷಣ ಕಾಣಬಾರ್ದು ಅದು ಇದು ಅಂತಾರೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ಕೊಟ್ಬಿಟ್ಟಿದ್ದೀರಾ. ಇಲ್ಲಿ ರಾಫ್ಟರ್ಸ್ ತಗೊಂಡ್ಬಿಟ್ಟಿದ್ದೀರಾ. ಅಂಡ್ ಈ ಕಡೆ ವಾರ್ಡ್ರೋಬ್. ಈ ಮನೇಲಿ ವಾರ್ಡ್ರೋಬ್ ಎಲ್ಲ ದೊಡ್ಡ ಹ್ಯೂಜ್ ಆಗಿದೆ ಸರ್. ಹ್ಯೂಜ್ ಆಗಿದೆ. ಆಮೇಲೆ ತುಂಬಾ ಜಾಸ್ತಿನೂ ಮಾಡಿಲ್ಲ ಸರ್. ಒಂದು ರೂಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರನೇ ಪ್ಲಾನ್ ಮಾಡಿ ಒಂದೇ ವಾಲ್ಗೆ ಮಾಡ್ಬಿಟ್ಟಿದ್ದೀರಾ? ಇದಷ್ಟೇನೆ ಪ್ಲಾನ್ ಮಾಡಿದೀವಿ. ಓಕೆ 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 ಓಕೆ. ಬೇಕಾಗಿರೋ ಕಡೆನೆ ಅಷ್ಟು ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಅಂತ ಏನು ಮಾಡಿಲ್ಲ. ಇದು ಸ್ಪೆಷಲ್ ಆಗಿ ಅಂತಂದ್ರೆ ನಾವು ಅದೇ ಕರ್ಟನ್ಸ್ ಅದನ್ನೆಲ್ಲ ತುಂಬಾ ಪ್ಲಾನ್ ಮಾಡಿ ಮಾಡ್ದೋ. ಕರ್ಟನ್ಸ್ ಎಲ್ಲ ಅಲ್ವಾ? ಹೌದು ಸರ್. ಇವತ್ತು ಈವ್ನಿಂಗು ಕೂಡ ಇನ್ನ ಕರ್ಟನ್ಸ್ ಬರೋದಿದೆ. ಇನ್ನ ಬರೋದಿದೆ ಸರ್ ಇಲ್ಲಿ? ಬರೋದಿದೆ. ಓಕೆ. ಅದು ತುಂಬಾ ಗ್ರ್ಯಾಂಡ್ ಔಟ್ಲುಕ್ ಇದೆ. ಇನ್ನ ಹ್ಯಾಂಡಲ್ಸ್ ಇರ್ಲಿ ಮತ್ತೊಂದಿರ್ಲಿ ಪ್ರತಿಯೊಂದೂ ತುಂಬಾ ಟೈಮ್ ತಗೊಂಡು ಸೆಲೆಕ್ಟ್ ಮಾಡಿರುವಂತದ್ದು. ಸೊ ಇಲ್ಲೂ ಒಂದು ಸೇಮ್ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಬರುತ್ತೆ ಆಸ್ ಇಟ್ ಈಸ್. ಅಂಡ್ ವಾಶ್ರೂಮ್ ಬರುತ್ತೆ. ಓಪನ್ ಮಾಡಿ ಸರ್ ವಾಶ್ರೂಮ್. ಸರ್ ವಾಶ್ರೂಮ್ ಅಲ್ಲಿ ಇಲ್ಲಿ 2 ಹಾಕಿದೀವಿ ಸರ್. ಇದು ನಂದು ಹೇಳಲೇಬೇಕು ವೀಕ್ಷಕರು, ಯಾಕಂದ್ರೆ ಇದು ಪೇರೆಂಟ್ಸ್ ರೂಮ್ ಆಗಿರೋದ್ರಿಂದ ಫ್ಯೂಚರ್ಗೆ ಅದು ಹೆಂಗ್ ಬೇಕಾದ್ರೂ ಯೂಸ್ ಮಾಡಬಹುದು ಅಂತೇಳಿ ಒಂದು ವೆಸ್ಟರ್ನ್ ಹಾಕಿದೀವಿ. ವೆಸ್ಟರ್ನ್ ಹಾಕಿದೀರಾ? ಇಂಡಿಯನ್ ಹಾಕಿದೀವಿ ಸರ್. ಈ ಕಡೆ ಇಂಡಿಯನ್ ಹಾಕಿದೀರಾ? ಹಾಕಿದೀವಿ ಸರ್. ಟೈಲ್ಸ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಮಾರ್ಬಲ್ ಫಿನಿಶ್ ಅಲ್ವಾ? ಮಾರ್ಬಲ್ ಫಿನಿಶ್ ಟೈಲ್ಸ್. ಓಕೆ ಓಕೆ ಓಕೆ. ವೀಕ್ಷಕರೇ ನೋಡಬಹುದು. ಅಂಡ್ ಇಲ್ಲೊಂದು ಕಟ್ಟೆ ತರ ಮಾಡಿಬಿಟ್ಟಿದ್ದಾರೆ ಸರ್. ಅಂಡ್ ಹ್ಯೂಜ್ ಆಗಿರೋ ಒಂದು ಮಿರರ್ ಬೇರೆ ಅಲ್ವಾ? ಇದೆಲ್ಲ WPC ನಾ ಸರ್? WPC ಸರ್ ಅದು. ಓಕೆ. ವಾಟರ್ ಪ್ರೂಫ್. ಓಕೆ. ಬಟ್ ಈ ವಾಸ್ಕಲ್ ಎಲ್ಲ ಟೀ ಕೊಟ್ಟಿದ್ದೇನೆ. ಇದು ಮಾತ್ರ WPC. ಅದು ಮಾತ್ರ WPC ಹಾಕಿರೋದು. ಓಕೆ ಬನ್ನಿ ಸರ್ ಟೆರಸ್ ಹೋಗ್ಬಿಡೋಣ. ಇದು ರೆಗ್ಯುಲರ್ ಹ್ಯಾಂಡಲ್ಸ್ ಸರ್. ನಾರ್ಮಲ್ ಎಲ್ಲ SS ಮಾಡ್ತೀವಲ್ಲ ಆ ಥರನೇ ಮಾಡಿದ್ದೀವಿ. ಹೌದು ಸರ್. ಓಕೆ ಚೆನ್ನಾಗಿ ಬಂದಿದೆ ಸರ್ ಇದು. ಎಸ್ ಸರ್. ಸರ್ ಇಲ್ಲಿ ಟೆರಸ್ ಅಲ್ಲಿ 2 ಭಾಗ ಇದೆ. ಈ ಕಡೆ ಒಂದು ಈ ಕಡೆ ಒಂದು. 2 ಇದೆ. ಹೌದು ಸರ್. ಓಕೆ. ಯಾಕಂದ್ರೆ ಮಧ್ಯದಲ್ಲಿ ಆ ಪಾತ್ವೆ ಏನಿದೆಯಲ್ಲ ಹೌದು ಅದನ್ನ ಬಿಟ್ಟು ಆ ಕಡೆ ಒಂದು ಪಾರ್ಟ್ ಇಟ್ಕೊಂಡಿದ್ವಿ, ಈ ಕಡೆ ಒಂದು ಪಾರ್ಟ್ ಇಟ್ಕೊಂಡಿದ್ವಿ. ಫಸ್ಟ್ ಈ ಡೋರ್ ಬಗ್ಗೆ ಹೇಳಿ. ಈ ಡೋರು ಮಾಮೂಲಿ CNC ಕಟಿಂಗ್ ಡೋರು ಮತ್ತೆ ನಾರ್ಮಲ್ MS ಡೋರ್ ಏನೇ ಸರ್. MS ಎಲ್ಲ ಮಾಡಿ ರೆಡಿ ಮಾಡಿದೀವಿ. ಓಕೆ. ಇಲ್ಲಿ ಏನಾದ್ರೂ ಲಿಫ್ಟ್ ಸರ್ವಿಸ್ ಅದಿತ್ತು ಅಂತ ಸರ್ವಿಸ್ ರೂಮ್ ಹೆಡ್ ರೂಮ್ ಮಾಡಿದೀವಿ. ಹೆಡ್ ರೂಮ್ ಇಲ್ಲೆಲ್ಲ ಆಕ್ಸೆಸ್ ಇದೆ. ಸರಿ ಸರಿ ಸರಿ. ಏನಿದ್ರು ಇಲ್ಲಿ ಬಂದು ಅಟೆಂಡ್ ಮಾಡ್ಕೋಬಹುದು ಅಲ್ವಾ? ಓಕೆ ಮುಂದೆ ಬಂದ್ಬಿಡೋಣ. ಫಸ್ಟ್ ಈ ಟೆರಸ್ ಅಲ್ಲಿ ಈ ಫ್ಲೋರಿಂಗ್ ಏನ್ ಸರ್ ಇದು? ಸರ್ ಇದೆಲ್ಲ ಟೆರೆಸ್, ಇದು ಪಾರ್ಕಿಂಗ್ ಟೈಲ್ಸ್ ಸರ್. ಆಂಟಿಸ್ಕಿಟ್ ಟೈಲ್ಸ್. ಮೇಲ್ಗಡೆ ನೀವು ರೂಫಿಂಗ್ ನೋಡ್ಬೋದು. ಆಕ್ಚುಲಿ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ, ಹೈಟ್ ಜಾಸ್ತಿ ಬಂದ್ಬಿಟ್ಟಿದೀವಿ ಅಂತಂತೇಳಿ ಮುಂದೆಗಡೆ ಕಾಣಿಸ್ಬಾರ್ದು ಅಂತಂತೇಳಿ MS ಅಲ್ಲಿ ಮಾಡಿ ಇದೆಲ್ಲ ಟಫನ್ ಗ್ಲಾಸ್ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಟಫನ್ ಗ್ಲಾಸ್ ಇದು? ಟಫನ್ ಗ್ಲಾಸ್. ಬಟ್ ಇಲ್ಲಿನ ಏನೇನು ಇವಾಗ ಏನ್ ನೋಡ್ತಾ ಇದೀವಲ್ಲ ಸರ್, ಹೌದು ಇದು ಬಿಟ್ಟು ಇನ್ನೂ ಗಾರ್ಡನಿಂಗ್ ಎಲ್ಲ ಬರೋದಿದೆ. ಇಲ್ಲಿ ಗಾರ್ಡನ್ ಬರುತ್ತಾ? ಗಾರ್ಡನಿಂಗ್ ಎಲ್ಲ ಬರೋದಿದೆ. ವಾಲ್ಗೆಲ್ಲ ಏನ್ ಹಾಕಿರೋದು ಇದು? ವಾಲ್ಗೆಲ್ಲ ಟೈಲ್ಸ್ ಸರ್. ಟೈಲ್ಸ್ ಏನ ಇದು? ಒಂದು 70 ರೂಪಾಯಿ ಇರ್ಬೋದಾ ಇದು? ಇದೆ ಸರ್, ಅಷ್ಟಿದೆ. ನಾವು ನಾರ್ಮಲ್ ಟೈಲ್ಸ್ ಹಾಕೊಂಡಿದೀವಿ. ಅದಾದ್ಮೇಲೆ ಈ ಪಾರ್ಟ್ ಎಲ್ಲ ಸ್ವಲ್ಪ ಡೆವಲಪ್ ಆಗುತ್ತೆ. ಇವೆಲ್ಲ ಡಮ್ಮಿ ಕಾಲಮ್ಗಳು ಹಂಗೆ ಇಟ್ಕೊಂಡಿದೀವಿ. ಇದು ಡಮ್ಮಿ ಕಾಲಮ್ ಆಯ್ತು? ಹೌದು ಸರ್. ವಾಶ್ ಬೇಸಿನ್ ಹಾಕಿದ್ದೀರಾ? ವಾಶ್ ಬೇಸಿನ್ ಇದೆ. ಮತ್ತೆ ಇಲ್ಲಿಂದ ಮೇಲಕ್ಕೆ ಹೋದ್ರೆ ನಮಗೆ ಟ್ಯಾಂಕ್ ಸರ್ವಿಸ್ಗೆ ಇದಕ್ಕೆಲ್ಲ ಹೋಗೋದಕ್ಕೆ. ಇಲ್ಲಿಂದ ಮೇಲೆ ಹೋಗೋದಾ? ಇಲ್ಲಿ ಬನ್ನಿ ಹೋಗ್ಬಿಡೋಣ, ತೋರಿಸ್ಬಿಡೋಣ. ಮಾಡಿದೀವಿ. ಇಲ್ಲಿ ಏನೇನಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಟ್ಯಾಂಕ್ ಇದೆ, ಮತ್ತೆ ನಮಗೆ ವಾಟರ್ ಫಿಲ್ಟರ್ಸ್ ಇದೆ. ಇದು ವಾಟರ್ ಸಾಫ್ಟ್ನರ್ಸ್ ಇದೆ. ಮತ್ತೆ ಬೇರೆ ಥಿಂಗ್ಸ್ ಟೆರೆಸ್ ಅಲ್ಲಿ ಏನೇನು ಲೈಕ್ ಸೋಲಾರ್ ಇದೆ. ಇದೇನು ಕಟ್ಟೆ ತರ ಕಟ್ಬಿಟ್ಟಿದ್ರೆ ಇದೇನಕ್ಕೆ ಸರ್? ಇದ್ರೊಳಗಡೆನೂ ಇದಿದೆ ಸರ್, ಪ್ರೆಷರ್ ಪಂಪ್ ಇದೆ ಸರ್. ಪ್ರೆಷರ್ ಪಂಪ್ ಹಾಕಿದ್ರೆ ಒಳಗಡೆ? ಪ್ರೆಷರ್ ಪಂಪ್ ಇದೆ ಸರ್ ಒಳಗಡೆ. ಹಾಂ ಸರ್. ಓಕೆ. ಓ ಇಲ್ಲಿ ಮನೆ ತರ ಇದೆ, ಇದು ರೂಮ್ ತರ ಮಾಡಿರೋದು. ಇದು ರೂಮ್ ತರ ಮಾಡಿದೀವಿ. ಓಕೆ ಓಕೆ. ಇದ್ರೊಳಗಡೆ ಪ್ರೆಷರ್ ಪಂಪ್ ಕುಳಿಸ್ಬಿಟ್ಟಿದ್ದಾರೆ. ಪಂಪ್ ಇದೆ. ಹೌದು. ಓಕೆ ಒಳ್ಳೆ ಕೆಲಸ. ಓಕೆ
ಪ್ರೆಷರ್ ಪಂಪ್ ಇದೆ, ಸಿಂಟ್ಯಾಕ್ಸ್ ಇದೆ. ಓಕೆ ಓಕೆ. ಇದರಿಂದ ಇದು ಸೋಲಾರ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ಮಾಡಿ ಮೇಲೆ ಇಟ್ಟಿದ್ದೀವಿ. ಸ್ಟ್ಯಾಂಡ್ ಮಾಡಿ ಮೇಲೆ ತೊಗೊಂಡ್ಬಿಟ್ಟಿದ್ದೀವಿ. ಹೈಟ್ ನೋಡ್ಬೋದು ಸರ್, ತುಂಬ ಹೈಟಲ್ಲಿ ಇದೀವಿ ಅಂತಂತೇಳಿ ಇದನ್ನೊಂದು ಸೇಫ್ಟಿ ಮಾಡಿದ್ದೀವಿ ಅಲ್ವಾ, ಹೈಟಲ್ಲಿ ಮೆಸಲ್ ಮಾಡಿದ್ದೀವಿ ಸರ್. ಬನ್ನಿ ಸರ್ ಆ ಕಡೆ ಸೆಕ್ಷನ್ಗೆ ಹೋಗ್ಬಿಡೋಣ. ಓಕೆ ಸರ್. ಇವಾಗ ಹಾಂ ಸರ್, ಟೆರಸ್ನ ಇನ್ನೊಂದು ಭಾಗ, ಸೇಮ್ ಇನ್ನೊಂದು ಭಾಗ. ಓಕೆ. ಈ ಕಡೆಗೆ ಎಂಟರ್ ಆದ್ರೆ ಆಕ್ಚುಲಿ ಏನಂತಂದ್ರೆ ಇದನ್ನ ವಾಷಿಂಗ್ ಏರಿಯಾ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸರಿ. ಆ ಕಡೆ ವಾಷಿಂಗ್ ಮಿಷಿನ್ ಅಲ್ಲಿ ಕೊಟ್ಟಿದೀವಲ್ಲ, ಹೌದು. ಆಮೇಲೆ ಇವಾಗ ಮಕ್ಳು ಚಿಕ್ಕವ್ರು ಇರೋದ್ರಿಂದ ಎಲ್ಲೂ ಆಟ ಆಡಕ್ ಜಾಗನೇ ಇಲ್ಲ. ಹೌದು. ಅದಕ್ಕೆ ಏನು ಟೆರೆಸ್ ಅಲ್ಲೇ ಆಟ ಆಡಕ್ ಪ್ಲಾನ್ ಮಾಡೋಣ. ಇದು ಆಟ ಆಡೋ ಜಾಗನ ಇದು? ಹೌದು, ಅವ್ರ ಪ್ಲೇ ಗ್ರೌಂಡ್ ತರ ಮಾಡಿದೀವಿ. ಸರಿ. ಬಟ್ ಕ್ರಿಕೆಟ್ ಇದೆಲ್ಲ ಆಡೋದಕ್ಕೆ ಅಂತ ಆಡ್ತಾ ಇರ್ತಾರಲ್ಲ, ಬಾಲ್ ಕೆಳಕ್ ಹೋಗೋದು, ಬಾಲ್ ಕೆಳಕ್ ಹೋಗ್ಬಾರ್ದು ಅಂತ ಇವೆಲ್ಲ ಸೇಫ್ಟಿ, ಆಮೇಲೆ ಕೆಳಕ್ ಬಗ್ಗೆ ನೋಡೋದು ಹುಡುಗರು, ಅದೆಲ್ಲ ಫ್ಯಾಬ್ರಿಕೇಶನ್ ವರ್ಕ್ ನೀವೇ ಮಾಡ್ಸಿರೋದ? ಎಲ್ಲ ನಾವೇ ಮಾಡಿರೋದು ಸರ್. ಓಕೆ 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 ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಕಂಪ್ಲೀಟ್ ಆಗಿ ಇದಾಗಿದೆ. ಇಲ್ಲಿ ಆರಾಮಾಗಿ ಕ್ರಿಕೆಟ್ ಆಡ್ಬೋದು ಸರ್, ನಾವೇ ಶಾರ್ಟ್ ಪಿಚ್ ಆಡ್ಬೋದು. ಆಡ್ಬೋದಾ? ಓಕೆ ಓಕೆ ಓಕೆ, ಸೂಪರ್. ಎಲ್ಲೂ ಬಾಲ್ ಹೋಗಲ್ಲ. ಎಲ್ಲೂ ಹೋಗಲ್ವಲ್ಲ ಸರ್, ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್. ಇಲ್ಲೆಲ್ಲ ಇದೆ ಸರ್, ಟೂಲ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಬ್ಯಾಟು ಬಾಲು ಎಲ್ಲಾನು ಇಲ್ಲೇ ರೆಡಿ. ಬಾಲ್ ಕೊಡಿ ಸರ್, ಹೋಗಿ ಸರ್, ಒಂದು ಶಾರ್ಟ್ ಹೊಡಿರಿ ಸರ್, ತೋರಿಸ್ಬಿಡೋಣ ನಮ್ಮ ವೀಕ್ಷಕರೇ. ನೋಡಿ, ಇದು ಮಕ್ಕಳಿಗೋಸ್ಕರ ಮಾಡಿರೋದು, ಬಟ್ ಮಕ್ಕಳಂದೇ ಅಲ್ಲ, ನಮ್ಮ ಸಾರ್ ಕೂಡ ಇವಾಗ ಆಟ ಆಡಕ್ಕೆ ರೆಡಿ ಇದ್ದಾರೆ. ಒಂದು ಶಾರ್ಟ್ ಹೊಡಿರಿ ಸರ್. ನೋಡಿ ವೀಕ್ಷಕರೇ, ಆಟ ಆಡಕ್ಕಂತೂ ರೆಡಿ ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಇವೆಲ್ಲ ಟೆಕ್ಸ್ಚರ್ ಪೇಂಟ್ ಸರ್ ಇದೆಲ್ಲ ಹಾಕಿರೋದ್ರಲ್ಲಿ? ಇದು ಕಂಪ್ಲೀಟ್ ಆಗಿ ಟೆಕ್ಸ್ಚರ್ ಪೇಂಟ್ ಮಾಡಿರೋದು? ಹೌದು ಸರ್, ಎಲ್ಲ ಸ್ಟೆನ್ಸಿಲ್ಸ್ ಯೂಸ್ ಮಾಡಿದ್ರೆ ಹೆಂಗೆ ಇದೆಲ್ಲ? ನಾರ್ಮಲ್ ಈಗ ಎಲಿವೇಶನ್ ಮಾಡ್ತೀವಲ್ಲ, ಅದನ್ನೇ ಅವ್ರಿಗೆ ಕಂಪ್ಲೀಟ್ ಆಗಿ, ಯಾಕಂದ್ರೆ ಸ್ವಲ್ಪ ಹೈಲೈಟ್ ಆಗಿ ಇರ್ಲಿ ಅಂತಂದೇಳಿ ನಾರ್ಮಲ್ ಮಾಡೋದ್ ಬೇಡ, ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೇಂಟ್ ಅಲ್ಲೇ ಮಾಡೋದು ಸರ್. ಪೇಂಟ್ ಅಲ್ಲೇ ಮಾಡಿ, ಆಕ್ಚುಲಿ ಟೈಲ್ಸ್ ಎಲ್ಲ ಆ ಕಡೆ ಯೂಸ್ ಮಾಡಿದ್ವಲ್ಲ, ಓಕೆ ಓಕೆ, ಈ ಕಡೆ ಇದು ಇರ್ಲಿ ಅಂತ ಮಾಡಿರುವಂಥದ್ದು ಅಲ್ವಾ? ಸೂಪರ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಡೀ ಮನೇನ ಕೋಟಿ ವ್ಯಾಲ್ಯುವ ಮನೆ ಅಂತ ಹೇಳ್ಬೋದು. ತುಂಬ ಕಡಿಮೆ, ರೇರ್ಲಿ ಸಿಗುವಂತಹ ಒಂದು ವಿಡಿಯೋ ಇದು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ಎಲ್ಲರ ಹತ್ರನೂ ನೀವು ಕೋಟ್ಯಾಂತರ ರೂಪಾಯಿ ತುಂಬ ಪ್ರೀಮಿಯಮ್ ಆಗಿ ಮಾಡಿಸಿ ಅಂತ ಹೇಳಲ್ಲ. ನಾನು ಹೇಳುವಂಥದ್ದು ಇನ್ಸ್ಪಿರೇಷನ್ ತೊಗೊಳ್ಳಿ. ಒಂದು ಕಡೆ ಮಾಡ್ತಾ ಇದ್ದಾರೆ, ಟೆರಸಲ್ಲಿ ಈ ರೀತಿ ಮಾಡ್ಬೋದು, ಈ ರೀತಿ ಇದೆಲ್ಲ ಮಾಡಿಸ್ಬೋದು, ಅಥವಾ ಹಾಲಲ್ಲಿ ಮಾಡ್ಬೋದು, ಕಿಚನಲ್ಲಿ ಯಾವ ರೀತಿ ಮಾಡ್ಬೋದು, ಈ ರೀತಿ ಇನ್ಸ್ಪಿರೇಷನ್ ತೊಗೊಬೋದು. ಬೇರೆ ಬೇರೆ ಐಡಿಯಾಸ್ಗಳು ಈ ಮನೆ ನೋಡಿದ್ರೆ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಮನೆ ಬೇಕು, ಅಲ್ಟ್ರಾ ಲಕ್ಸರಿ ಮನೆ ಬೇಕು, ಇಲ್ಲ ಮೀಡಿಯಮ್ ಆಗಿರೋ ಮನೆ ಬೇಕು, ಬಜೆಟೆಡ್ ಮನೆ ಬೇಕು, ಯಾವುದೇ ರೀತಿಯ ಮನೆ ಬೇಕಾದರೂ ಕೂಡ ನೀವು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ. ತಲೆಯಲ್ಲಿ ಮನೆ ಯೋಚನೆ ಇದೆಯಾ, ಯಾವುದೇ ರೀತಿಯ ಮನೆ ಯೋಚನೆ ಇದ್ರೂ ಕೂಡ, ಅಲ್ಟ್ರಾ ಪ್ರೀಮಿಯಂ ಅರಮನೆ ಬೇಕು ನಮಗೆ ಆದರೂ ಕೂಡ, ಎಲ್ಲ ರೀತಿಯ ಮನೆ ಬೇಕಾದರೂ ಕೂಡ ನೀವು RCCಯನ್ನು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು. RCC ಅವರು ಕನ್ಸ್ಟ್ರಕ್ಷನ್ ಜೊತೆ ಇಂಟೀರಿಯರ್ ಕೂಡ ನೋಡ್ತಾರೆ. ಇಂಟೀರಿಯರ್ ನೋಡಿದ್ದೀರ ನೀವು, ಎಷ್ಟೊಂದು ಖುಷಿಯಾಗಿರ್ಬೋದು ನಿಮಗೆ. ಸೊ ಅಂತಂದಮೇಲೆ ಯಾಕೆ ಒಂದು ರೌಂಡು RCC ಅವ್ರಿಗೆ ಕೆಲಸ ಕೊಡಬಾರ್ದು? ಡೆಫಿನೆಟ್ಲಿ ಕೊಡ್ಬೋದು ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಬೆಳೆಸಬೇಕು. ನಮಸ್ಕಾರ.